ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಪೇ ಬ್ಯಾಕ್ ಪೀರಿಯಡ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ದ ಇನ್ವೆಸ್ಟ್ಮೆಂಟ್ ಆಫ್ ದ ಪ್ರಾಜೆಕ್ಟ್ ಈಸ್ 5 lakh. ಯಾವುದೋ ಒಂದು ಪ್ರಾಜೆಕ್ಟಿನ ಇನ್ವೆಸ್ಟ್ಮೆಂಟು 5 ಲಕ್ಷ ಇದೆ. ಹಾಗೆ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಅಂತಂದರೆ, ಆ ಇನ್ವೆಸ್ಟ್ಮೆಂಟಿಗೆ ಪ್ರತಿ ವರ್ಷ ಬರುವಂಥ ಇನ್ಕಮ್ಗಳು ಎಷ್ಟಿದೆ ಅಂತಂದರೆ, ಫಸ್ಟ್ ಇಯರಲ್ಲಿ 1 ಲಕ್ಷ, ಸೆಕೆಂಡ್ ಇಯರಲ್ಲಿ 1,30,000, ಥರ್ಡ್ ಇಯರಲ್ಲಿ 1,20,000, ಫೋರ್ತ್ ಇಯರಲ್ಲಿ 1,10,000, ಫಿಫ್ತ್ ಇಯರಲ್ಲಿ 1 ಲಕ್ಷ ರಿಕವರ್ ಆಗ್ತಾ ಇದೆ. ಹಾಗಾದರೆ ಟೋಟಲ್ ಆಗಿ 5 ಲಕ್ಷ ರೂಪಾಯಿ ಎಷ್ಟನೇ ವರ್ಷದಲ್ಲಿ ರಿಕವರ್ ಆಗುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಅದೇ ಪೇ ಬ್ಯಾಕ್ ಪೀರಿಯಡ್, ನೀವು ಹಾಕಿರುವಂಥ ದುಡ್ಡು ಎಷ್ಟು ವರ್ಷದಲ್ಲಿ ಬರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡುವಂಥದ್ದು. ಟೋಟಲ್ ಆಗಿ ಒಂದು ಪ್ರಾಜೆಕ್ಟಿನ ಲೈಫ್ ಎಷ್ಟಿದೆ ಅಂತಂದರೆ 5 years ಇದೆ. ಸೊ ನಾನಲ್ಲಿ 3 ಕಾಲಮ್ ಹಾಕ್ಕೊಂಡಿದ್ದೀನಿ. ಇಯರ್, ಕ್ಯಾಶ್ ಇನ್ಫ್ಲೋ, ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ. ಇಯರ್ನಲ್ಲಿ 1, 2, 3, 4, 5 5 ವರ್ಷ ಬರ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಲೈಫ್ ಟೈಮ್ 5 years. ಏನಕ್ಕೆ ಡೈರೆಕ್ಟಾಗಿ ಡಿವೈಡ್ ಮಾಡಲಿಕ್ಕೆ ಆಗಲ್ಲ ಅಂತಂದರೆ, ನೋಡಿ, ಈಗ ಪೇ ಬ್ಯಾಕ್ ಪೀರಿಯಡಿಗೆ ಒಂದು ಫಾರ್ಮುಲಾ ಹೇಳಿದ್ದೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆವ್ರೇಜ್ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ. ಜಸ್ಟ್ ಡಿವೈಡ್ ಮಾಡಿದ್ರೆ ಆನ್ಸರ್ ಸಿಗ್ತಾ ಇತ್ತು. ಯಾವಾಗ ಆ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತಂದರೆ, ಪ್ರತಿ ವರ್ಷದ ಇನ್ಕಮ್ ಈಕ್ವಲ್ ಇದ್ದಾಗ ಮಾತ್ರ ಆ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕಾಗೋದು. ಈಗ ಆ ವರ್ಷದ ಇನ್ಕಮ್ ಈಕ್ವಲ್ ಇಲ್ಲ, ಸೊ ಆ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕಾಗಲ್ಲ. ನೀವು ಈ ಥರದಲ್ಲಿ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. ಇಯರ್ನಲ್ಲಿ 1, 2, 3, 4, 5 ಕ್ಯಾಶ್ ಇನ್ಫ್ಲೋ ಅಲ್ಲಿ ಅವ್ರು ಕೊಟ್ಟಿರುವಂಥ ಇನ್ಕಮ್ಗಳು ಬರ್ಕೊಳ್ಬೇಕು. ಫಸ್ಟ್ ವರ್ಷದಲ್ಲಿ ಎಷ್ಟು ರಿಕವರ್ ಆಗಿದೆ? ಫಸ್ಟ್ ವರ್ಷದಲ್ಲಿ 1 ಲಕ್ಷ ರೂಪಾಯಿ ರಿಕವರ್ ಆಗಿದೆ. ಅದೇ ಥರನೇ ಸೆಕೆಂಡ್ ಇಯರ್ನಲ್ಲಿ ಕ್ವಶನಲ್ಲಿ ಕೊಟ್ಟಿರುವಂಥ ಕ್ಯಾಶ್ ಇನ್ಫ್ಲೋಗಳನ್ನು ನಾನು ಬರ್ಕೊಂಡಿದ್ದೀನಿ. 1 ಲಕ್ಷ, 1,30,000, 1,20,000, 1,10,000, 1 ಲಕ್ಷ. ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಅಂತಂದರೆ ಫಸ್ಟು ಇಲ್ಲಿರುವಂಥ ಕ್ಯಾಶ್ ಇನ್ಫ್ಲೋನೇ ಬರ್ಕೊಳ್ಬೇಕು. ಫಸ್ಟ್ ಇಯರಲ್ಲಿ ರಿಕವರ್ ಆಗಿರುವಂಥದ್ದು 1 lakh. ಸೆಕೆಂಡ್ ಇಯರಿಗೆ ಫಸ್ಟ್ ವರ್ಷದ 1 ಲಕ್ಷ ಪ್ಲಸ್ ಸೆಕೆಂಡ್ ವರ್ಷದ 1,30,000. ಟೋಟಲ್ ಆಗಿ 2,30,000 ರಿಕವರ್ ಆಗುತ್ತೆ. ಮೂರನೇ ವರ್ಷದ ಕೊನೆಯಲ್ಲಿ 2,30,000 ಪ್ಲಸ್ 1,20,000, 2 + 1 3,50,000 ರಿಕವರ್ ಆಗುತ್ತೆ. 3,50,000. ನೆಕ್ಸ್ಟು 3,50,000 ಪ್ಲಸ್ 1,10,000, 4,60,000 ರಿಕವರ್ ಆಗುತ್ತೆ. ನೆಕ್ಸ್ಟು 5,60,000 ರಿಕವರ್ ಆಗುತ್ತೆ. ಜಸ್ಟ್ ಆ್ಯಡ್ ಮಾಡ್ತಾ ಹೋಗೋದು. 1 lakh ಪ್ಲಸ್ 1,30,000, 2,30,000 ಪ್ಲಸ್ 1,20,000, 3,50,000 ಪ್ಲಸ್ 1,10,000, 4,60,000 ಪ್ಲಸ್ 1 lakh, 5,60,000. ನಮ್ಮ ಇನ್ವೆಸ್ಟ್ಮೆಂಟ್ ಇರುವಂಥದ್ದು 5 lakh. ಎಷ್ಟನೇ ವರ್ಷದಲ್ಲಿ ರಿಕವರ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು ನೀವೀಗ. ಸೊ ಯಾವ ವರ್ಷದಲ್ಲಿ 5 ಲಕ್ಷಕ್ಕಿಂತ ಜಾಸ್ತಿ ಇದೆ ಅನ್ನೋದನ್ನು ಗಮನಿಸಬೇಕು. ಫಸ್ಟ್ ಇಯರಲ್ಲಿ <5 lakh ಇದೆ, ಸೆಕೆಂಡ್ ಇಯರಲ್ಲೂ ಅಷ್ಟೇ, ಥರ್ಡ್ ಇಯರಲ್ಲೂ ಅಷ್ಟೇ, ಫೋರ್ತ್ ಇಯರಲ್ಲೂ ಅಷ್ಟೇ, ಫಿಫ್ತ್ ಇಯರಲ್ಲಿ 5 lakh ಜಾಸ್ತಿ ರಿಕವರ್ ಆಗಿದೆ. ಸೊ ಹಾಗಾಗಿ ಇದ್ರ ಹಿಂದಿನ ವರ್ಷ ಅಂತಂದರೆ ಯಾವುದು? ಪೇ ಬ್ಯಾಕ್ ಪೀರಿಯಡ್ ಈಕ್ವಲ್ಸ್ 4+. ಏನಕ್ಕೆ ಫೋರ್ತ್ ಇಯರ್ ಕನ್ಸಿಡರ್ ಮಾಡಿದ್ದು? 5ನೇ ವರ್ಷದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ರಿಕವರ್ ಆಗಿದೆ. ಹಾಗಾಗಿ ಅದರ ಹಿಂದಿನ ವರ್ಷ ಕನ್ಸಿಡರ್ ಮಾಡಬೇಕು. ಹಿಂದಿನ ವರ್ಷ 4ನೇ ವರ್ಷ ಪ್ಲಸ್ ಹಿಂದಿನ ವರ್ಷದ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಎಷ್ಟು ರಿಕವರ್ ಆಗಿದೆ? 4,60,000 ರಿಕವರ್ ಆಗಿದೆ. ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು? 5 ಲಕ್ಷ. 5 ಲಕ್ಷದಲ್ಲಿ 4,60,000 ಕಳೆದ್ರೆ ಎಷ್ಟು ಬರುತ್ತೆ? 40,000 ಬರುತ್ತೆ. ಡಿವೈಡೆಡ್ ಬೈ 40,000 ಹೇಗೆ ಬಂತು ಅಂತಂದರೆ, ನಮ್ಮ ಇನ್ವೆಸ್ಟ್ಮೆಂಟ್ ಇರುವಂಥದ್ದು 5 ಲಕ್ಷ. ಇನ್ವೆಸ್ಟ್ಮೆಂಟಲ್ಲಿ ಫೋರ್ತ್ ಇಯರ್, ಅಂದರೆ ನಾವೀಗ ಕನ್ಸಿಡರ್ ಮಾಡಿರುವಂಥದ್ದು ಫೋರ್ತ್ ಇಯರ್ನ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಕಳೆದಾಗ 40,000 ಬರುತ್ತೆ. ಇಲ್ಲಾಂದರೆ 4,60,000ಕ್ಕೆ ಎಷ್ಟು ಅಮೌಂಟ್ ಆ್ಯಡ್ ಮಾಡಿದ್ರೆ 5 ಲಕ್ಷ ಆಗುತ್ತೆ? 40,000 ಸೇರಿಸಬೇಕು. ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 1 lakh ಇದೆ. ಫಸ್ಟ್ ಡಿವೈಡ್ ಮಾಡಿ ನೆಕ್ಸ್ಟ್ ಆ್ಯಡ್ ಮಾಡಬೇಕು. 40,000 ಡಿವೈಡೆಡ್ ಬೈ 1 lakh ಮಾಡಿದಾಗ 0.4 ಬರುತ್ತೆ. ಪ್ಲಸ್ 4 ಮಾಡಿದಾಗ 4.4 ಆಗುತ್ತೆ. ಆನ್ಸರ್ ಈಸ್ 4.4 years. ಫಿಫ್ತ್ ಇಯರ್ನಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ರಿಕವರ್ ಆಗಿದೆ. ಸೊ ಆನ್ಸರು ಹಿಂದಿನ ವರ್ಷ ಅಂತಂದರೆ ಫೋರ್ತ್ ಇಯರ್ ಬರಬೇಕು. ಫ್ರ್ಯಾಕ್ಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಫೋರ್ತ್ ಇಯರ್ನ ಕ್ಯಾಶ್ ಇನ್ಫ್ಲೋಗೆ, ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಗೆ ಎಷ್ಟು ಅಮೌಂಟ್ ಸೇರಿಸಿದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಆಗುತ್ತೆ? 4,60,000ಕ್ಕೆ 40,000 ಸೇರಿಸಬೇಕು. ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟು? 1 lakh. ಸೊ ಹೀಗೆ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಪೇ ಬ್ಯಾಕ್ ಪೀರಿಯಡ್ ಪ್ರಾಬ್ಲಮ್ ಮಾಡ್ಬೋದು. ಈ ಕ್ಯಾಶ್ ಇನ್ಫ್ಲೋ ಈಕ್ವಲ್ ಇದ್ದಾಗ ಜಸ್ಟ್ ಡಿವೈಡ್ ಮಾಡುವಂಥ ಫಾರ್ಮುಲಾ ಅಪ್ಲೈ ಮಾಡಬೇಕು. ಈಕ್ವಲ್ ಇಲ್ಲದೆ ಇದ್ದಾಗ ಕ್ಯುಮ್ಯುಲೇಟಿವ್ ಬರ್ಕೊಂಡು ಫೈಂಡ್ ಔಟ್ ಮಾಡಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.